ಹುಷಾರಿಲ್ಲ ಅಂದ್ರೆ ನೀನೇ ಮುಂದೆ ನಿಂತು ಕಾದು ನಮ್ಮನ್ನ ನೋಡ್ಕೊಳ್ತೀಯ. ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡೋಳಾಗಿ ನಾನು ತಗೊಳ್ಬೇಕಾಗಿರೋ ಜವಾಬ್ದಾರಿನ ನೀನು ತಗೊಂಡಿದ್ಯಾ ಕಣೆ. ಎಲ್ಲಿ ನನ್ನ ಮದುವೆ ಬೇರೆಯವ್ರ ಜೊತೆ ಆಗಿ ನಾನು ತುಂಬ ನೋವು ಅನುಭವಿಸ್ತೀನೇನೋ ಅಂತ ನೀನು ಎಷ್ಟು ಕಷ್ಟಪಟ್ಟೆ. ಅದಕ್ಕೆ ಅಲ್ವಾ ಅಪ್ಪ ನಿನಗೆ ಗಂಡು ಮಗ ಇದ್ದಾಗೆ ಅಂತ ಹೇಳೋದು. ಬಾಯಲ್ಲಿ ನಾನು ನಿನಗೆ ಗಂಡ್ ಬೀರಿ ಬಜಾರಿ ಹಳೆ ಮುದ್ಕೆ ಅಂತ ಕರೆದ್ರು ಯಾವಾಗ್ಲೂ ನೀನ್ ನನ್ನ ಪಾಲಿಗೆ ಬಂಗಾರಿನೇ ಅಕ್ಕ. ವೇದಾಂತ್ ಸ್ವಲ್ಪ ಮಾತಾಡಬೇಕಿತ್ತು. ಸಾರಿ ಸಾಧಕ್, ಐಮ್ ಗೆಟಿಂಗ್ ಲೇಟ್. ಒಬ್ಬರಿಗೆ ಲಂಚಿಗೆ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಇಟ್ ವಿಲ್ ಟೇಕ್ ಓನ್ಲಿ 5 minutes. ಆ್ಯಕ್ಚುಲಿ ನಾನು ಇದನ್ನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ. ಬಟ್ ಮನೇಲಿ ಅಪ್ಪ ತುಂಬ ಫೋರ್ಸ್ ಮಾಡ್ತಿದ್ದಾರೆ, ಅದಕ್ಕೆ. ವಾಟ್ ಇಸ್ ಇಟ್ ಸಾಧಕ್? ನಾನು ನಿಮ್ಮನ್ನ ಬಾಬಾ ಅಂದ್ಕೊಳ್ಳೋದಕ್ಕಿಂತ ಬ್ರದರ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಸುಮ್ಮನೆ ಪೀಠಕ್ಕೆ ಹಾಕ್ತಿದ್ದೀರಾ? ಅದೇನು ಅಂತ ಹೇಳಿ. ಅದು ಹಾಗಲ್ಲ. ದುಡ್ಡು ಏನಾದರೂ ಬೇಕಿತ್ತಾ? ಅದಕ್ಕೆಲ್ಲ ನೀವು ನನ್ನ ಕೇಳಬೇಕು ಅಂತಿಲ್ಲ. ಆದಿ ಆರ್ಗ್ಯಾನಿಕ್ಸ್ ಅರ್ಧ ರೈಟ್ಸ್ ನಿಮ್ಮ ಹತ್ರನೇ ಇದೆ, ಆ ಶೇರ್ನಲ್ಲಿ ತೊಗೊಳ್ಳಿ, ನೋ ಪ್ರಾಬ್ಲಮ್. ನೋ ಅದಲ್ಲ ವಿಷಯ. ನಮ್ಮಲ್ಲಿ HR ಪೊಸಿಷನ್ ಖಾಲಿ ಇತ್ತಲ್ಲ, ಅದನ್ನು ಹೇಳಿ. HR ಪೋಸ್ಟ್ನ ನನ್ನ ತಂಗಿ ಸಾರಿಕಾ ಕೊಡ್ತೀರಾ ಅಂತ ಕೇಳೋಣ ಅಂದ್ಕೊಂಡಿದ್ದೆ. ಸಾರಿಕಾಗ? ಹೌದು ವೇದಾಂತ್, ಇವಳು ಮದುವೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಡಲ್ ಆಗಿಬಿಟ್ಟಿದ್ಲು, ಅದಕ್ಕೆ ಅಪ್ಪ. ವೇದಾಂತ್, ನನಗೆ ಗೊತ್ತು ನಿಮಗೆ ನನ್ನನ್ನು ಕಂಡ್ರೆ ಅಲ್ಲ ಯಾವುದೇ ಹುಡುಗಿನ ಕಂಡ್ರು ಅಷ್ಟಕ್ಕಷ್ಟೇ ಅಂತ. ಬಟ್ ಐ ನೀಡ್ ಅ ಡಿಸ್ಟ್ರಾಕ್ಷನ್ ಆ್ಯಂಡ್ ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್. ನನ್ನ ಕ್ವಾಲಿಫಿಕೇಷನ್ ಕೂಡ MBA in HR. ಸೊ ಪ್ಲೀಸ್ ವೇದಾಂತ್. ಶ್ಯೂರ್ ಸಾಧಕ್, ಯು ಕ್ಯಾನ್ ಟೇಕ್ ಕೇರ್. ನಿಮ್ಮ ಚಿಕ್ಕಮ್ಮನ ಮಗಳಿಗೆ ಎಲ್ಲಿ ಜಾಗ ಇದೆ ಅಂದಮೇಲೆ ಇವರು ನಿಮ್ಮ ಸ್ವಂತ ತಂಗಿ. ಯು ಕ್ಯಾನ್ ಸ್ಟಾರ್ಟ್ ವಾಕಿಂಗ್. ಪವಿ, ದಾರಿ ಬರ್ತಾನೆ ನಿನ್ನನ್ನು ತರಾಟಾಗಿ ತಗೋಬೇಕು ಅಂದ್ಕೊಂಡೆ. ಎಷ್ಟು ದಿನ ಆಯ್ತು ನೀನು ನೋಡಿ. ದಿನ ಅಲ್ಲ, ವರ್ಷನೇ ಆಗೋಯ್ತು ಅನ್ಸುತ್ತೆ ಅಲ್ವಾ? ಅಲ್ಲ ಕಣೆ, ನಾಡಿದ್ದು ಮದುವೆ ಇಟ್ಕೊಂಡು ನೆನ್ನೆ ಕಾಲ್ ಮಾಡಿದ್ಯಲ್ಲ, ನನ್ನನ್ನು ಮರ್ತ್ಬಿಟ್ಯಾ ಹೆಂಗೆ? ಅಯ್ಯೋ ಇಲ್ಲ ಕಣೆ, ನಾವು ನನ್ನ ಸ್ಕೂಲ್ ವಾಟ್ಸಪ್ ಗ್ರೂಪಲ್ಲೇ ಇರಲಿಲ್ಲ. ಸಂಜೀವ್ ಆ್ಯಡ್ ಮಾಡಿದ ಮೇಲೆ ನಿನ್ನ ನಂಬರ್ ಹುಡುಕಿದ್ದು ನಾನು. ನಂಬರ್ ಸಿಕ್ಕಿದ ಮೇಲೆ ಮೆಸೇಜ್ ಮಾಡಿದೆ, ಡೈರೆಕ್ಟ್ ಕಾಲ್ ಮಾಡಿದ್ದೀನಿ ಗೊತ್ತಾ. ಕಾಲ್ ಮಾಡಿ ಬದುಕೊಂಡೆ. ಅಪ್ಪಿ ತಪ್ಪಿ ವಿಷಯ ಹೇಳ್ದೆ ಮದುವೆ ಆಗಿ ಸೊಂಟದ ಮೇಲೆ ಮಗು ಹೊತ್ಕೊಂಡು ನನಗೆ ಸಿಕ್ಕಿದಿದ್ರೆ ಊರೆಲ್ಲ ಅಟ್ಟಾಡ್ಸ್ಬಿಡ್ತಿದ್ದೆ. ನೀನು ಬಿಡು, ಹಾಗೆ ಮಾಡೋಳೆ. ಅದು ಬಿಟ್ಟಾಕು. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಯಾಕೆ, ಏನಾಯ್ತೆ? ಅಪ್ಪ ಅಮ್ಮನ ದೂರ ಮಾಡಿಕೊಂಡು ಮದುವೆ ಆಗ್ತಿದ್ದೀವಿ ಕಣೆ. ಹೌದಾ? ಅಂದ್ರೆ ನಿಂದು ಲವ್ ಮ್ಯಾರೇಜಾ? ನಿಂದು ಅಂದರೆ ಇನ್ಯಾರ್ದು? ನೀನು ಏನಾದರೂ? ಅಯ್ಯೋ ನಾನಲ್ವೇ, ನಮ್ಮ ಅಕ್ಕಂದು. ಈಗ ಮದುವೆ ಫಿಕ್ಸ್ ಆಗ್ತಿದೆ. ಇಷ್ಟಾಗೋದಕ್ಕೆ ಏನೇನು ಡ್ರಾಮಾ ಆಯಿತು ಅಂತ್ಯ. ಅದು ಬಿಡು, ನೀನು ಉಡುಪಿ ಯಾರು? ಏನು ಮಾಡ್ಕೊಂಡಿದ್ದಾರೆ? ಶ್ರೀವತ್ಸ ಅಂತ ನಮ್ಮ ಸಂಬಂಧಿಕರೇ. ಆದ್ರೆ ಏನು ಮಾಡೋದು, ನಮ್ಮನೆಗೂ ಅವ್ರ ಮನೆಗೂ ಆಗ್ಬರಲ್ಲ. ನಿನಗೆ ಗೊತ್ತಲ್ವಾ, ಕೆಲವು ಹಳ್ಳಿ ಕಡೆ ಇರುತ್ತಲ್ಲ ಹಳೆ ದ್ವೇಷ. ಹೌದಾ? ಛೇ, ಹಾಗಾದ್ರೆ ನಿನ್ನ ಮದ್ವೆಲೂ ಬೇಜಾನ್ ಡ್ರಾಮಾ ಇದೆ ಅನ್ನೋ. ಹುಡುಗ ಹೇಗೆ, ಏನು ಕೆಲಸ? ಅವ್ರ ಮನೇಲಿ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯಾ? ಇಲ್ಲೇ ಬ್ಯಾಂಗ್ಳೂರಲ್ಲೇ ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಸಾಧು ಪ್ರಾಣಿ, ಸ್ವಲ್ಪ ಬೋರಿಂಗ್ ಅಷ್ಟೇ, ಬಟ್ ಹಾರ್ಟ್ಲಿ ತುಂಬ ಒಳ್ಳೆಯವನು. ಅವನಿಗೆ ಅವ್ನ ಬಾಸ್ ಅಂದರೆ ದೇವ್ರಿದ್ದಂಗೆ. ಅವ್ನ ಬಾಸ್ ಹೇಳಿದೆ ವೇದವಾಕ್ಯ. ಲೇ, ನನಗೆ
ನಂಗೆ ನಿನ್ನ ಹುಡುಗನ ಪರಿಚಯನೇ ಇಲ್ಲ ಅಂಥದ್ರಲ್ಲಿ ಅವ್ರ ಬಾಸ್ ವಿಚಾರ ಯಾಕೀಗ? ಯಾಕೆ ಅಂದರೆ ನನ್ನನ್ನು ಮೀಟ್ ಮಾಡೋಕ್ಕೆ ಶ್ರೀವತ್ಸ ಅವ್ರ ಬಾಸ್ನ ಕರ್ಕೊ ಬರ್ತಿದ್ದಾರೆ, ಅದಕ್ಕೆ. ನೀನು ಅವ್ರ ಬಾಸ್ನ ಟಿವಿಲಿ ನೋಡಿರ್ತೀಯ, ಹುಡುಗಿರ್ ಕಂಡ್ರೆ ಆಗಲ್ಲ ಅಂತಿರ್ತಾರೆ ಯಾವಾಗಲೂ. ಅಯ್ಯೋ, ಇಲ್ಲೇ ಬಂದ್ರು. ಬಜರಂಗಿ, ಸರಿಯಾಗಿ ಸಿಕ್ಕಾಕೊಂಡೆ. ಖೇಲ್ ಖತಮ್, ನಾಟಕ ಬಂದ್. ಈ ಶುಂಠಿ ಶಂಕರ ಯಾಕೆಲ್ಲ ಕಡೆ ನನಗೆ ತಗ್ಲಾಕೋತಾನೆ? ಇಲ್ಲ ನಾನೇ ಅವನಿಗೆ ತಗ್ಲಾಕೋತೀನ? ಹೊರಗೋಗೋ ಆಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಬರೀ ಹೇಳಿದಾನೆ. ಹೇಗಿದ್ರು ಗೊತ್ತಾಗಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅವನು ಬರಬೇಕಾ? ಕರ್ಮ ಈ ಕೋಇನ್ಸಿಡೆನ್ಸ್ ಎಲ್ಲ ನನಗೆ ಯಾಕಾಗುತ್ತೋ? ಬಜರಂಗಿ, ನೀನೇ ಗತಿ. ಸರ್, ಇವಳೇ ನನ್ನ ಮದುವೆ ಆಗ್ತಾರೋ ಹುಡುಗಿ ಪವಿತ್ರ ಅಂತ. ಪವಿತ್ರ, ನಾನು ಯಾವಾಗಲೂ ಹೇಳ್ತಿದ್ನಲ್ಲ ನಮ್ಮ ಬಾಸ್ ಅಂತ, ಇವರೇ ವೇದಾಂತ್ ಸರ್. ಹಾಯ್. ನಮಸ್ಕಾರ. ನಮಸ್ಕಾರ. ಶ್ರೀವತ್ಸ, ನಿನಗೂ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ಬೇಕು. ಅವಳೇ ನನ್ನ ಫ್ರೆಂಡ್. ಇವಳೆಲ್ಲೋದ್ಲು? ಯಾರು ಪಬಿ? ಈ ಶ್ರೀವತ್ಸ ಪಕ್ಕ ಲೂಸ್ನ ಕಟ್ಕೋತಿದ್ದಾನೆ. ಶ್ರೀವತ್ಸ, ಒಂದು ನಿಮಿಷ. ಇಲ್ಲೇನೇ ಮಾಡ್ತಿದೀಯಾ? ಬಾರೆ ಆಚೆ. ಸಡನ್ ಆಗಿ ನಿಂಗೇನೆ ಆಯ್ತು? ಬಾ. ಸುಮ್ಮನೆ ನಾನು ಇಲ್ಲೇ ಇರ್ತೀನಿ. ನಿಂಗೇನು ತಲೆ ಕೆಟ್ಟಿದ್ಯೇನೆ? ಅಯ್ಯೋ, ಬಾ ನೀನು.